ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೇರಳ ಪೊಲೀಸರು ಕಿರಿಕ್ ಮಾಡ್ತಿದ್ದಾರೆ. ಶಬರಿಮಲೆಯಿಂದ 50 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ತಡೀತಾ ಇದ್ದಾರೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಕೇರಳ ಪೊಲೀಸರು ಕಿರಿಕ್ ಮಾಡ್ತಿದ್ದಾರೆ. ಶಬರಿಮಲೆಯಿಂದ 50 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನು ತಡೀತಾ ಇದ್ದಾರೆ. ಕರ್ನಾಟಕದ ವಾಹನಗಳನ್ನು ಎರಿಮಲೆಯಲ್ಲೇ ಸ್ಟಾಪ್ ಮಾಡ್ತಿದ್ದಾರೆ. ಹೀಗಾಗಿ ಕರ್ನಾಟಕದ ಅಯ್ಯಪ್ಪ ಮಾಲಾಧಾರಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕೇರಳ ಸರ್ಕಾರದಿಂದ ದೌರ್ಜನ್ಯ ನಡೀತಾ ಇದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಹೀಗಾಗಿ ನಡು ರಸ್ತೆಯಲ್ಲೇ ಕುಳಿತು ಮಾಲಾಧಾರಿಗಳು ಧರಣಿಯನ್ನ ಮಾಡ್ತಿದ್ದಾರೆ. ಕರ್ನಾಟಕ ಸರ್ಕಾರ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಕೇರಳ ಹಾಗೂ ಕರ್ನಾಟಕದ ಸಂಬಂಧ ಅಷ್ಟೊಂದು ಸರಿಯಾಗಿಲ್ಲ. ನಾವು ಹಿಂದೆ ಕೋಗಿಲು ಲೇಔಟ್ ವಿಚಾರದಲ್ಲಿ ಕೂಡ ನೋಡಿದ್ವಿ. ಕೇರಳ ಸಿಎಂ ಅದರಲ್ಲಿ ಮೂಗು ತೂರಿಸ್ತಾರೆ. ಅದಾದ ಬಳಿಕ ಕೇರಳದಲ್ಲಿ ಸ್ಕೂಲ್ಗಳಲ್ಲಿ ಮಲಯಾಳಂ ಭಾಷೆಯನ್ನ ಫಸ್ಟ್ ಲ್ಯಾಂಗ್ವೇಜ್ ಮಾಡಬೇಕು ಅಂತ ಒಂದು ಕಡ್ಡಾಯ ನೀತಿಯನ್ನ ತರ್ತಾರೆ. ಹೀಗಾಗಿ ಇದಾದ ಬಳಿಕ ಕರ್ನಾಟಕದ ವಾಹನಗಳನ್ನ ತಡೀತಾ ಇದ್ದಾರೆ. ಅದು ಶಬರಿಮಲೆಯಿಂದ 50 ಕಿಲೋಮೀಟರ್ ದೂರದಲ್ಲೇ ವಾಹನಗಳನ್ನ ತಡೀತಾ ಇದ್ದಾರೆ, ಸ್ಟಾಪ್ ಮಾಡ್ತಾ ಇದ್ದಾರೆ. ಹೀಗಾಗಿ ಮಾಲಾಧಾರಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ, ಪರಮಾತ್ಮ ಅಯ್ಯಪ್ಪ. ಯಾಕೆ ಕೇರಳಕ್ಕೆ ಬಂದು ನಿಲ್ಲಿಸ್ತೇನೆ, ದಯವಿಟ್ಟು ಕರ್ನಾಟಕಕ್ಕೆ ಬಂದು ನಿಲ್ಲಿಸಿದ್ರೆ ಭಾರಿ ಒಳ್ಳೇದಾಗ್ತಿತ್ತು. ನಮಗೆ ಡಿಪಿಯನ್ನು ಕಟ್ತಾ ಇದ್ದೀವಿ. ನಮ್ಮ ಹಣವನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನಮ್ಮ ಕೇರಳ ಸರ್ಕಾರಕ್ಕೆ ಕರ್ನಾಟಕ ಹರಿದು ಬರ್ತಾ ಇದೆ. ಆದ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ದಯವಿಟ್ಟು ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರದವರು ನಮ್ಮನ್ನು ಗಮನ ಹರಿಸಿ ನಮಗಾಗಿರುವ ಅನ್ಯಾಯನ ದಯವಿಟ್ಟು ಗಮನಿಸಬೇಕಂತೇಳಿ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಕೇರಳ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ. ಕರ್ನಾಟಕದಿಂದ ಬಂದಂಥ ಸ್ವಾಮಿಗಳನ್ನ ಎಲ್ಲರನ್ನೂ ಎರಿಮಲೆಯಲ್ಲಿ ಈ ಥರ ನಿಲ್ಲಿಸ್ಕೊಂಡು ಸ್ವಾಮಿಗಳು ಯಾರನ್ನೂ ಸಮೇತ ಗಾಡಿಗಳು ತಂದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಪಾರ್ಕಿಂಗಿಗೆ ಭಯಂಕರ ಮಾಡ್ತಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮಿಗಳೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದೀವಿ. ಯಾರು ಕೂಡ ಇಲ್ಲಿ ಪೊಲೀಸ್ನವರಾಗಲಿ ಯಾರೇ ಆಗಲಿ ನಮಗೆ ಭಾಗ್ಯ ಆಗ್ತಾ ಇಲ್ಲ. ಎಲ್ಲ ಅವ್ರವ್ರ ಬಾಡಿಗೆ ಅವರ ಕೆಲಸ ಮಾಡ್ತಾರೆ. ನಮ್ಮ ಸ್ವಾಮಿಗಳು ಇಲ್ಲಿ ಕಾಯ್ತಾ ಕುಂತ್ಕೊಂಡಿದ್ದೀವಿ. ಸಾವಿರಾರು ಜನ ಕರ್ನಾಟಕದಿಂದ ಕೇರಳ ರಾಜ್ಯಕ್ಕೆ ಬಂದಿದ್ದೀವಿ ನಾವು. ಈ ಕೇರಳ ಸರ್ಕಾರದವರು ಕರ್ನಾಟಕ ಸರ್ಕಾರದಿಂದ ಬಂದಿರೋಂಥ ಅಯ್ಯಪ್ಪ ಸ್ವಾಮಿಗಳಿಗೆ ಮಲತಾಯಿ ಭಾವನೆ ಮಾಡ್ತಾ ಇದ್ದಾರೆ. ಈ ಆದ ಕಾರಣ ಎಲ್ಲಿಯ ತನಕ ಹೋರಾಟ, ಶಬರಿ ಯಾತ್ರೆಗೆ ಬಂದಿರುವ ಎಲ್ಲ ಸ್ವಾಮಿಗಳಿಗೆ, ಶಬರಿ ಯಾತ್ರೆಗೆ ಬಂದಿರುವ